ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ ಪುನೀತ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನನಗೆ ಇವತ್ತು ಪಾಪುದು ರೊಟೀನ್ ಯಾವ ಥರ ಇರುತ್ತೆ, ಅವರಿಗೆ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಕೊಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಕೂಡ ಅಂದ್ಕೊಂಡಿದ್ದೀನಿ. ಸೊ ಅವಳು ಯೂಶ್ವಲಿ ಒಂದು 7:30ಗೆ ಹೇಳ್ತಾಳೆ. ಸೊ ಅವಳು ಎದ್ದು ಒಂದು 5-10 ಮಿನಿಟ್ಸ್ಗೆ ನಾನು ಅವಳಿಗೆ ಬಿಸಿನೀರು ಕುಡಿಸ್ತೀನಿ. ಬಿಸಿನೀರು ಹಾರಿಸಿ ಕುಡಿಸಿದ್ಮೇಲೆ ಪ್ರತಿದಿನ ಅಷ್ಟೇ ಅವಳಿಗೆ ಎದ್ದಿದ ತಕ್ಷಣ ನಾನು ಏನೂ ಕೊಡೋಲ್ಲ, ಫಸ್ಟು ನೀರೇ ಕೊಡೋದು. ಸೊ ಅವಳಿಗೆ ನೀರೆಲ್ಲ ಕುಡಿಸಿ ಸ್ವಲ್ಪ ಹೊತ್ತಾದಮೇಲೆ ಒಂದೊಂದು ದಿನ ಒಂದೊಂದು ರೀತಿ ನಾನು ಅವಳಿಗೆ ಊಟ ಅವಳದು ಮೀಲ್ ಪ್ಲ್ಯಾನ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಒನ್ ಡೇ ನಾನು ಹೇಳಂದ್ರೆ ಅವಳಿಗೆ ಡ್ರೈ ಫ್ರೂಟ್ ಶೇಕ್ ನೈಟೆಲ್ಲ ಓವರ್ ಸೋಕ್ ಮಾಡಿರೋದನ್ನ ಬೆಳಗ್ಗೆ ಗ್ರೈಂಡ್ ಮಾಡಿ ಮಿಕ್ಸಿಲಿ ಕುಡಿಸ್ತೀನಿ. ಸೊ ಒಂದಿನ ಆ ಥರ ಕೊಟ್ಟರೆ ಇನ್ನೊಂದು ದಿನ ಡೈರೆಕ್ಟ್ ಏನಾದರೂ ಲೈಕ್ ಏನು ತಿಂಡಿ ಏನು ಮಾಡಿರ್ತೀನಿ, ಇಡ್ಲಿ ದೋಸೆ ಆ ಥರ ಏನು ಮಾಮೂಲಿ ಉಪ್ಪಿಟ್ಟು ಏನೇನು ನಮ್ಮ ಮನೇಲಿ ನಮಗೆ ಏನು ತಿನ್ನೋಕೆ ಮಾಡ್ಕೊಂಡಿರ್ತೀವಲ್ವ, ಸೊ ಅದನ್ನೇ ಅವಳಿಗೂ ಕೂಡ ಕೊಡ್ತೀನಿ. ಇಲ್ಲ ನಾನು ಏನಾದರೂ ಪಲಾವ್ ಆ ಥರ ಎಲ್ಲ ಮಾಡಿದರೆ ಅವಳಿಗೆ ಅಷ್ಟು ಇಷ್ಟ ಆಗಲ್ಲ, ಮಸಾಲೆ ಐಟಮ್ಸು ಕೂಡ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಸೊ ಆವಾಗ ಏನು ಮಾಡ್ತೀನಿ, ಸರಿ ತಿನ್ನಿಸ್ತೀನಿ, ಇಲ್ಲಾಂದರೆ ಓಟ್ಸ್ ಉಪ್ಮಾ ಥರ ಮಾಡಿ ತಿನ್ನಿಸ್ತೀನಿ, ಆ ಥರ ಏನಾದರೂ ಕೊಟ್ಟಿರ್ತೀನಿ. ಸೊ ಅದಾಗಿ ಒಂದು 12:30 ಅವಳು ಆಲ್ಮೋಸ್ಟ್ ಅವಳದು ಸ್ನ್ಯಾಪ್ ಟೈಮ್ ಅಂತಲೇ ಹೇಳ್ಬೋದು. ಅವಳು ಆಲ್ಮೋಸ್ಟ್ ಮಲಗಿಬಿಟ್ಟಿರ್ತಾಳೆ. ಮತ್ತು ಅವಳು ಒಂದು ಸ್ನಾನ ಎಲ್ಲ ಮುಗಿಸ್ತೀವಿ ಒಂದು 12:30 1 o'clockವರೆಗೂ ಹೇಳೋಲ್ಲ, ಅಲ್ಲಿವರೆಗೂ ಮಲಗಿರ್ತಾಳೆ. ಅವಳು ಎದ್ದ ತಕ್ಷಣವೇ ನಾನು ಅನ್ನಕ್ಕೆ ಇಟ್ಬಿಟ್ಟಿರ್ತೀನಿ. ರೈಸು, ಬಿಸಿ ರೈಸ್ಗೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಒಂದು ತಿನ್ನಿಸ್ತೀನಿ. ಆ್ಯಕ್ಚುಲಿ ಅದು ಮಿತ್ಸು, ನಾವು ಮಕ್ಕಳಿಗೆ ಮೊಸರು ಕೊಡಬಾರ್ದು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಮಕ್ಕಳಿಗೆ ಮೊಸರು ತಿನ್ನಿಸ್ಬೇಕು, ಯಾಕೆಂದರೆ ಅದು ಬಂದು ಪ್ರೋಬಯೋಟಿಕ್ಕು, ಪೌಷ್ಟಿಕಾಂಶ ಇರುತ್ತೆ. ಸೊ ಮಕ್ಕಳು ಬೆಳವಣಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಆವಾಗ ನಾನು ಒಂದಿನ ಡೈಲಿ ನಾನು ಮೊಸರನ್ನೇ ಕೊಡಲ್ಲ. ಈಗ ಒಂದಿನ ಮೊಸರನ್ನ ಕೊಡ್ತಾಯಿದ್ದೀನಿ ಅಂದರೆ ಇನ್ನೊಂದಿನ ಲೈಕ್ ತುಪ್ಪ ಅನ್ನ ತಿನ್ನಿಸ್ತೀನಿ. ಇನ್ನೊಂದಿನ ಸೊಪ್ಪು ಸಾಂಬಾರೆಲ್ಲ ಮಾಡಿದರೆ ಫಸ್ಟೇ ನಾನು ಮಸ್ತ್ ಸ್ವಲ್ಪ ಸೊಪ್ಪೆಲ್ಲ ಎತ್ತಿಟ್ಕೊಂಡು ಅದ್ರ ಜೊತೆ ಅನ್ನ ಮಿಕ್ಸ್ ಮಾಡಿ ತುಪ್ಪ ಹಾಕಿ ತಿನ್ನಿಸ್ತೀನಿ. ಇಲ್ಲ ಒಂದೊಂದು ಸಲ ಬೇಳೆಕಾಳೆಲ್ಲ ಬೇಳೆ ಸಾಂಬಾರು ಮಾಡಿದರೆ ತಿಳಿ ಬೇಳೆ ಸಾಂಬಾರು ಇಟ್ಕೊಂಡು ಅದನ್ನು ಕೂಡ ಸಾಂಬಾರು ಜೊತೆ ತುಪ್ಪ ಹಾಕಿ ಅನ್ನದ ಜೊತೆ ತಿನ್ನಿಸ್ತೀನಿ. ಇಲ್ಲ ಮಧ್ಯಾಹ್ನ ನಾನು ಸಮ್ಟೈಮ್ಸ್ ಮುದ್ದೆ ಮಾಡಿದರೆ ಮುದ್ದೆನೇ ಸಣ್ಣ ಸಣ್ಣ ಪೀಸ್ ಥರ ಮಾಡಿಬಿಟ್ಟು ಅವಳಿಗೆ ತುಪ್ಪದಲ್ಲಿ ಅಜ್ಜಿ ಕೊಟ್ಟರೆ ಅವಳು ಇಷ್ಟಪಟ್ಟು ತಿಂತಾಳೆ. ಸೊ ಆ ಥರ ಒಂದೊಂದು ದಿನ ಅವಳಿಗೆ ಯಾವುದಾದ್ರೂ ಒಂದು ರೀತಿ ಪೌಷ್ಟಿಕಾಂಶ ಆಗಿರೋದನ್ನೇ ನಾನು ಅವಳಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಅವಳಿಗೆ ಇನ್ನೊಂದು 3 o'clockವರೆಗೂ ಏನೂ ಕೊಡೋಕೆ ಹೋಗಲ್ಲ. ಸೊ 3 o'clock ಆದಮೇಲೆ ಅವಳಿಗೆ ಕಂಪಲ್ಸರಿ ಯಾವುದಾದ್ರೂ ಒಂದು ಪ್ರೋಟೀನ್ ಕೊಡೋ ರೀತಿಯೇ, ಲೈಕ್ ಪನ್ನೀರ್ ಇದ್ದರೆ ಮನೇಲಿ ಪನ್ನೀರ್ ಫ್ರೈ ಮಾಡಿಕೊಟ್ಟಿರ್ತೀನಿ, ಇಲ್ಲ ಮೊಟ್ಟೆ ಇದ್ದರೆ ಮೊಟ್ಟೆ ಆಮ್ಲೆಟ್ ಮಾಡಿರ್ತೀನಿ, ಇಲ್ಲ ಮೊಟ್ಟೆ ಬೇಯಿಸಿ ಕೊಟ್ಟಿರ್ತೀನಿ. ಮತ್ತು ಎನಿ ಫ್ರೂಟ್ಸು, ಬನಾನಾ ಆಗಿರ್ಬೋದು, ಆ್ಯಪಲ್, ದಾಳಿಂಬೆ, ಪಪ್ಪಾಯ ಏನಿರುತ್ತೋ ಅದೊಂದು ಸೀಸನಲ್ ಫ್ರೂಟ್ ಅವಳಿಗೆ ಕೊಟ್ಟಿರ್ತೀನಿ. ಸೊ ಅದಾದಮೇಲೆ ಇನ್ನು 5:30 to 6 o'clockವರೆಗೂ ಏನೂ ಕೊಡೋಕೆ ಹೋಗಲ್ಲ. ಇನ್ನು 5:30 to 6 ಒಳಗಡೆ ಅವಳಿಗೆ ಹಾಲು ಕುಡಿಸ್ತೀವಿ. ಹಾಲು ಕುಡಿಸಿ ಅವಳು ಫುಲ್ಲು ಆಟ ಆಡೋಕ್ಕೆ ಬಿಟ್ಬಿಡ್ತೀನಿ. ಇನ್ನು ಅವಳು 8-8:30 ಒಳಗಡೆ ಮಲಗ್ತಾಳೆ. ಸೊ ಆ 8:30 ಒಳಗಡೆ ಅವಳಿಗೆ ಏನಾದರೂ ಲೈಕ್ ಊಟ, ರೈಸು ಅಥವಾ ಸರಿ ಆ ಥರ ಏನಾದರೂ ತಿನ್ನಿಸ್ತೀನಿ. ಮತ್ತು ಸರಿ ಇಟ್ಟುದು ಸುಮಾರು ಜನಕ್ಕೆ ಡೌಟ್ ಇರುತ್ತೆ, ನಾವು ಎಷ್ಟು ವರ್ಷದವರೆಗೂ ಮಕ್ಕಳಿಗೆ ಸರಿ ತಿನ್ನಿಸ್ಬೇಕು ಅಂತ. ನಾವು ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿ 6 ಮಂತ್ಸಿಂದ ಹಿಡಿದು ಅವ್ರಿಗೆ ಆಲ್ಮೋಸ್ಟ್ 2 years ಕಂಪ್ಲೀಟ್ ಆಗೋವರೆಗೂ ಸರಿ ಹಿಟ್ಟನ್ನು ನಾವು ತಿನ್ನಿಸ್ಬೋದು. ಏಕೆಂದರೆ ಅದರಲ್ಲಿ ತುಂಬ ರೀತಿ ನಾವು ಯೂಸ್ ಮಾಡಿರೋಂಥ ಕಾಳುಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ರಾಗಿ, ಅಕ್ಕಿ, ಗೋಧಿ ಎಲ್ಲನೂ ಮಕ್ಕಳಿಗೆ ಅವ್ರ ಬೆಳವಣಿಗೆಗೆ ಬೇಕಾಗಿರೋ ಪೌಷ್ಟಿಕಾಂಶ ಆಗಿರೋದ್ರಿಂದ ಸೊ ನಾವು ಅದನ್ನು ಅವರಿಗೆ 2 ವರ್ಷ 2.5 ವರ್ಷದವರೆಗೂ ಸರಿ ತಿನ್ನಿಸ್ಬೋದು. ಸೊ ನಾನು ಅವಳಿಗೆ ನೈಟ್ ಒಂದು ದಿನದಲ್ಲಿ 1 ಟೈಮ್ ಅವಳಿಗೆ ಸರಿ ತಿನ್ನಿಸಿರ್ತೀನಿ. ಇನ್ನು ಮಿಕ್ಕಿ ಟೈಮೆಲ್ಲ ನಾನು ಈ ಥರ ಅವಳ ಮೀಲ್ನ ಪ್ಲ್ಯಾನ್ ಮಾಡಿರ್ತೀನಿ. ಸೊ ನೀವು ಕೂಡ ಇದೇ ಥರ ಪ್ಲ್ಯಾನ್ ಮಾಡಿ ತಿನ್ನಿಸ್ಬೋದು. ಸೊ ನಾನು ಹೇಳೋದೇನೆಂದರೆ ಸ್ವಲ್ಪ ನಾವು ಆದಷ್ಟು ಹೊರಗಡೆ ಫುಡ್ನ ಮಕ್ಕಳಿಗೆ ಅವಾಯ್ಡ್ ಮಾಡಬೇಕು ಈಗಲಿಂದನೇ. ಸೊ ಮುಂದೆ ಗೊತ್ತಿಲ್ಲ ಅವರು ಸ್ಕೂಲಿಗೆಲ್ಲ ಹೋದ್ಮೇಲೆ ಯಾವ ರೀತಿ ತಿಂತಾರೆ ಅಂತ. ಬಟ್ ಇವಾಗ ಒಂದು 3 ವರ್ಷದವರೆಗೂ ಅವ್ರಿಗೆ ನಾವು ಒಳ್ಳೆ ರೀತಿ ಮೀಲ್ ಪ್ಲ್ಯಾನ್ ಮಾಡಬೇಕು. ಒಳ್ಳೆ ರೀತಿ ಅವ್ರಿಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನ ಲಂಚ್ ಆಗಿರ್ಬೋದು, ನೈಟ್ ಡಿನ್ನರ್ ಆಗಿರ್ಬೋದು. ಸೊ ಕೊಡೋದನ್ನೇ ನಾವು ಆದಷ್ಟು ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು ಎಲ್ಲ ಸಿಗೋ ಥರ ಅವರಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ನಾನು ಇದೇ ಥರನೇ ಅವಳಿಗೆ ಕೊಡೋದು. ಮತ್ತು ಕೆಲವರು ಹೇಳ್ತಾರೆ ಸೌತೆಕಾಯಿ ಎಲ್ಲ ಕೊಡಬಾರ್ದು ಮಕ್ಕಳಿಗೆ ಅಂತ, ಅದೆಲ್ಲ ಮಿತ್ಸು. ಸೌತೆಕಾಯಿ ಆ್ಯಕ್ಚುಲಿ ಕೊಡಬೇಕು, ಅವ್ರಿಗೂ ಕೂಡ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ಬಾಡಿ ಕೂಡ ಹೈಡ್ರೇಟ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಸಣ್ಣ ಮಕ್ಕಳು ನಿಮಗೆ ಗೊತ್ತು, ತುಂಬ ಜನ ನನ್ನ ಮಗಳು ಎಸ್ಪೆಷಲಿ ನನಗೆ ಅವಳಿಗೆ ಊಟ ತಿನ್ನಿಸೋದು ಅದಕ್ಕೆಲ್ಲ ಕಷ್ಟ ಅನಿಸಲ್ಲ. ನೀರು ಕುಡಿಸೋದಂದರೆ ಒಂದು ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು, ತುಂಬ ಕಷ್ಟ ನೀರು ಕುಡಿಸೋದು. ಸೊ ಹಾಗಾಗಿ ನಾನು ಅವಳಿಗೆ ಈ ನೀರಿನಂಶ ಇರೋವಂಥದ್ದೇ ಜಾಸ್ತಿ ಕೊಡ್ತೀನಿ. ಸೊ ಹಾಗಾಗಿ ಸೌತೆಕಾಯಿ ಎಲ್ಲ ಕೊಟ್ಟರೆ ಅವ್ರ ಬಾಡಿ ಕೂಡ ಹೈಡ್ರೇಟೆಡ್ ಆಗಿರುತ್ತೆ. ಸೊ ಮತ್ತು ಮೊಸರು ಎಲ್ಲನೂ ತಿನ್ನಿಸಿ ಆಲ್ಮೋಸ್ಟ್ ಈ ಮಿತ್ಸ್ಗಳಿಂದ ಕೆಲವೊಂದು ಅದನ್ನು ಕೊಡಬೇಡಿ ಇದನ್ನು ಕೊಡಬೇಡಿ ಅಂತಾರೆ, ಅದೆಲ್ಲ ಆಚೆ ಬಂದು
ಎಲ್ಲ ಬೇಕಾಗಿರೋಂಥದ್ದೇ ನಮ್ಮ ಅವರ ದೇಹದ ಬೆಳವಣಿಗೆಗೆ ಎಲ್ಲ ಪೌಷ್ಟಿಕಾಂಶನೂ ಈಗ ಅಗತ್ಯ ಇದೆ. ಎಲ್ಲನೂ ತಿನ್ನಿಸಿ, ಮೊಟ್ಟೆ ಎಸ್ಪೆಷಲಿ ಮಕ್ಕಳಿಗೆ ಮೇಯ್ನು ಅವರು ಬೆಳವಣಿಗೆ ಚೆನ್ನಾಗಿ ಬೆಳಕ್ಕೆ ಮೇಯ್ನ್ ಬೇಕಾಗಿರೋದೇ ಬನಾನಾ ಮತ್ತು ಮೊಟ್ಟೆ. ಇವನ್ ಚಿಕನ್ ಮಟನ್ ತಿನ್ನೋರು ಅದನ್ನು ಕೂಡ ಕೊಡ್ಬೋದು, ಅದರಲ್ಲೂ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ನಾನು ಅದೊಂದು ಹೇಳಲಿಲ್ಲ, ನಾನು ನಮ್ಮ ಪಾಪುಗೆ ಮುಡಿ ಕೊಡೋವರೆಗೂ ಏನೂ ತಿನ್ನಿಸ್ಬಾರ್ದು ನಾನ್ ವೆಜ್ ಅಂತ ಹೇಳಿದರು. ಅವಳಿಗೆ ಒನ್ಸ್ ನಾನು ಮುಡಿ ಕೊಟ್ಟಿದ ಮೇಲೆ ಅವಳಿಗೆ ನಮ್ಮ ಮನೆಗೆ ನಾವು ಯಾವಾಗ ಚಿಕನ್ ಮಟನ್ ಏನೇನು ತರ್ತೀವೋ ಅದನ್ನೇ ಸಪ್ರೇಟಾಗಿ ಒಂದು ಪೀಸ್ ತೊಗೊಂಡು ಅವಳಿಗೆ ಸೂಪ್ ಥರ ಮಾಡಿ ಕೊಡಿಸ್ತಾ ಇದ್ದೆ. ಸೊ ಆ ಥರ ಏನೇನು ಪ್ರೋಟೀನ್ ಇರುತ್ತೋ ಆ ಥರ ಫುಡ್ನೆಲ್ಲ ನಾವು ಮಕ್ಕಳಿಗೆ ಕೊಡಬೇಕಾಗುತ್ತೆ. ಸೊ ಅದಾದಮೇಲೆ ಇನ್ನು ಕಾರ್ಬ್ಸ್ ಅಂತ ಬಂದರೆ ನಾವು ಅನ್ನ ತಿನ್ಸಿರ್ತೀವಿ, ಅದರಲ್ಲಿ ಸಿಗುತ್ತೆ ಅವ್ರಿಗೆ. ಅದನ್ನು ಬಿಟ್ಟು ಇನ್ನು ವೆಜ್ಜೀಸ್, ತರಕಾರಿ ಮತ್ತು ಸೊಪ್ಪು ಅದನ್ನು ಕೂಡ ಡೈಲಿ ಇನ್ಕ್ಲೂಡ್ ಮಾಡಿದ್ರೆ ತುಂಬ ಒಳ್ಳೆಯದು. ನಾನು ಆಲ್ಮೋಸ್ಟು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಏನಿರುತ್ತೋ ಅದನ್ನು ಬೇಯಿಸಿದರೆ ಅದನ್ನು ಸಪ್ರೇಟ್ ಇವಳಿಗೆ 1-2 ಸ್ಪೂನ್ ಎತ್ತಿಟ್ಕೊಂಡು ಅವಳು ಏನು ಅನ್ನ ತಿಂತಾಳಲ್ಲ ಊಟ ಅದ್ರ ಜೊತೆ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ. ಸೊ ಮಕ್ಕಳದು ಬೆಳವಣಿಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾವು ಯಾವಾಗ ಅವ್ರಿಗೆ ಫ್ರೈಡ್ ಐಟಮ್ಸು, ಹೊರಗಡೆ ಬಿಸ್ಕೆಟು, ಈ ರಸ್ಕು, ಬ್ರೆಡ್ಡು ಈ ಥರ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅವರು ಅವಾಗ ಆರೋಗ್ಯನೂ ಹಾಳಾಗ್ತಾ ಇರುತ್ತೆ ಮತ್ತು ಊಟ ತಿನ್ನೋದನ್ನ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಆದಷ್ಟು ನಾವು ಈ ಥರ ಹೆಲ್ದಿಯಾಗಿ ಕೊಡೋದ್ರಿಂದ ಅವರು ಕೂಡ ಊಟದ ಕಡೆ ಗಮನ ಇರುತ್ತೆ. ನಾವೇನು ಅವ್ರಿಗೆ ಫುಡ್ ಹ್ಯಾಬಿಟ್ನ ತೋರಿಸ್ಕೊಡ್ತೀವಿ, ಮುಂದೆ ನೆಕ್ಸ್ಟ್ ಅವ್ರು ಅದನ್ನು ಫಾಲೋ ಮಾಡ್ತಾರೆ. ಸೊ ನಾವು ಇವಾಗಿಂದನೇ ಒಳ್ಳೆ ಫುಡ್ ಹ್ಯಾಬಿಟ್ನ ಅವ್ರಿಗೆ ಕಲಿಸ್ಕೊಡೋದು ನಮ್ಮ ಪೇರೆಂಟ್ಸ್ ಆಗಿ ನಮ್ಮ ಜವಾಬ್ದಾರಿ ಅಂತಲೇ ಹೇಳ್ತೀನಿ. ಸೊ ಇದೇ ಥರ ಪ್ಲ್ಯಾನ್ ಇರುತ್ತೆ ಅವಳದು. ಈ ರೊಟ್ಟಿಗೆ ನಾನು ನಿಮ್ಮ ಜೊತೆ ತೋರಿಸಿದ್ದೀನಿ. ಆ್ಯಕ್ಚುಲಿ ಡೈರೆಕ್ಟಾಗಿ ವೀಡಿಯೋದಲ್ಲೇ ತೋರಿಸ್ಬೋದು, ಬಟ್ ಇನ್ನೂ ಸಣ್ಣವಳಲ್ವಾ, ಸುಮ್ಮನೆ ಕಣ್ಣು ದೃಷ್ಟಿ ಎಲ್ಲ ಆದರೆ ಅಂತ ನಾನು ಜಸ್ಟ್ ಹೀಗೆ ವೀಡಿಯೋದಲ್ಲೇ ಹೇಳ್ತಾ ಇದ್ದೀನಿ. ನೋಡೋಣ, ನಾನು ಆದರೆ ಅದನ್ನು ಕೂಡ ವೀಡಿಯೋದಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆಲ್ರಿಗೂ ಸ್ವಲ್ಪ ಆದರೂ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಹೆಲ್ಪ್ ಆಗಿದ್ದರೆ ನನಗೆ ಲೈಕ್ ಮಾಡಿ ಈ ವಿಡಿಯೋಗೆ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಎಲ್ಲ ಸಿಗ್ತೀನಿ.